ನಮಸ್ಕಾರ ಸ್ನೇಹಿತರೆ, ಬಿಗ್ ಬಾಸ್ ಸೀಸನ್ 7 ಯಶಸ್ವಿಯಾಗಿ 15 ವಾರಗಳನ್ನು ಪೂರೈಸಿದ್ದು, 15ನೇ ವಾರದ ಎಲಿಮಿನೇಷನ್ನಲ್ಲಿ ಪ್ರಿಯಾಂಕಾ ತಮ್ಮ 105 ದಿನಗಳ ಬಿಗ್ ಬಾಸ್ ಜರ್ನಿ ಮುಗಿಸಿ ಮನೆಯಿಂದ ಹೊರಬಂದಿದ್ದಾರೆ. ಫಿನಾಲೆಗೆ ಇನ್ನೊಂದು ವಾರವಷ್ಟೇ ಬಾಕಿ ಇದ್ದು, ವಾಸುಕಿ ವೈಭವ್, ಶೈನ್ ಶೆಟ್ಟಿ, ಕುರಿ ಪ್ರತಾಪ್, ಹರೀಶ್ ರಾಜ್, ಭೂಮಿ ಶೆಟ್ಟಿ, ದೀಪಿಕಾ ದಾಸ್ ಫಿನಾಲೆ ಕಣದಲ್ಲಿದ್ದು ಗೆಲ್ಲುವ ತವಕದಲ್ಲಿದ್ದಾರೆ. ಆದರೆ ಈಗಾಗಲೇ ವಾಸುಕಿ ಅವರು ಫಿನಾಲೆಯ ಟಿಕೆಟ್ ಪಡೆದುಕೊಂಡಾಗಿದೆ. ಮುಂದಿನ ವಾರ ಬಿಗ್ ಬಾಸ್ ಫಿನಾಲೆ ದಿನದವರೆಗೂ ವಾಸುಕಿ ವೈಭವ್ ಇರೋದು ಕನ್ಫರ್ಮ್. ಆದರೆ ಮಿಕ್ಕ ಸದಸ್ಯರು ಫಿನಾಲೆ ಸ್ಪರ್ಧಿಗಳಲ್ಲ. ಫಿನಾಲೆ ದಿನಕ್ಕೆ ಬೇಕಿರುವುದು 5 ಸದಸ್ಯರು ಮಾತ್ರ. ಈಗ ಇರುವ 6 ಜನರಲ್ಲಿ ವಾರದ ಮಧ್ಯೆ ಮತ್ತೊಬ್ಬರು ಎಲಿಮಿನೇಟ್ ಆಗಲಿದ್ದಾರೆ. ಅದರಲ್ಲೂ ಶೈನ್, ಕುರಿ ಪ್ರತಾಪ್, ದೀಪಿಕಾ, ಭೂಮಿ, ಹರೀಶ್ ರಾಜ್ ಇಷ್ಟು ಜನರಲ್ಲಿ ಒಬ್ಬರು ಮನೆಯಿಂದ ಮಿಡ್ ವೀಕ್ನಲ್ಲಿ ಎಲಿಮಿನೇಟ್ ಆಗಲಿದ್ದಾರೆ. ಆದರೆ ಈಗ ಸೇಫ್ ಆದ ಸ್ಪರ್ಧಿಗಳನ್ನು ನೋಡಿದರೆ ಶೈನ್ ಹಾಗೂ ಕುರಿ ಪ್ರತಾಪ್ ಎಲಿಮಿನೇಟ್ ಆಗೋ ಯಾವ ಲಕ್ಷಣವೂ ಇಲ್ಲ. ಅವರಿಬ್ಬರು ಕೂಡ ಫಿನಾಲೆ ಸ್ಪರ್ಧಿಗಳು ಎನ್ನಲಾಗುತ್ತಿದೆ. ಅದರಲ್ಲೂ ಕುರಿ ಪ್ರತಾಪ್ ಅಥವಾ ಶೈನ್ ಇಬ್ಬರಲ್ಲಿ ಒಬ್ಬರು ಈ ಸೀಸನ್ನ ವಿನ್ನರ್ ಆಗಲಿದ್ದಾರೆ ಎಂಬ ಮಾತುಗಳು ಇದೆ. ಇನ್ನು ಉಳಿದಿರೋದು ಹರೀಶ್ ರಾಜ್, ಭೂಮಿ ಹಾಗೂ ದೀಪಿಕಾ ದಾಸ್. ಈ ಮೂವರಲ್ಲಿ ಒಬ್ಬರು ವಾರ ಮಧ್ಯೆ ಎಲಿಮಿನೇಟ್ ಆಗಲಿದ್ದಾರೆ. ವೋಟಿಂಗ್ ವಿಚಾರಕ್ಕೆ ಬಂದರೆ ಹರೀಶ್ ರಾಜ್ ಅವರು ಬಹುತೇಕ ಬಾರಿ ಕೊನೆಯ 2 ಸ್ಪರ್ಧಿಗಳಲ್ಲೇ ಸೇಫ್ ಆಗಿ ಬಂದಿದ್ದಾರೆ. ಆದರೆ ಮನರಂಜನೆ ವಿಷಯಕ್ಕೆ ಬಂದರೆ ಸಾಕಷ್ಟು ವಾರಗಳಿಂದಲೂ ವಿಭಿನ್ನವಾಗಿ ಮನರಂಜಿಸಿಕೊಂಡು ಬಂದಿದ್ದಾರೆ. ಕಂಟೆಂಟ್ಗಾಗಿ ಇವರನ್ನು ಫಿನಾಲೆವರೆಗೂ ಇರಿಸಿಕೊಂಡರೂ ಆಶ್ಚರ್ಯವಿಲ್ಲ. ಇನ್ನು ಭೂಮಿ ಅವರ ವಿಚಾರಕ್ಕೆ ಬಂದರೆ ಇಂದು ಹರೀಶ್ ರಾಜ್ ಮತ್ತು ದೀಪಿಕಾ ಅವರಿಗೂ ಸೇಫ್ ಆದರು. ಹಾಗೂ ಜನರ ಅಭಿಪ್ರಾಯದ ಪ್ರಕಾರ ಮೊದಲಿನಿಂದಲೂ ಭೂಮಿ ವಿಚಾರದಲ್ಲಿ ಸ್ವಲ್ಪ ಸಾಫ್ಟ್ ಕಾರ್ನರ್ ಅನ್ನು ತೋರುತ್ತಿದ್ದಾರೆ ಎನ್ನಲಾಗುತ್ತಿದೆ. ಇದೇ ಸಾಫ್ಟ್ ಕಾರ್ನರ್ ಮುಂದುವರೆದರೆ ಭೂಮಿ ಅವರು ಫಿನಾಲೆ ದಿನದಂದು ಇದ್ದರೂ ಇರಬಹುದು. ಇನ್ನು ಉಳಿದಿರೋದು ದೀಪಿಕಾ ದಾಸ್ ಒಬ್ಬರೇ. ಒನ್ ಆಫ್ ದಿ ಬೆಸ್ಟ್ ಸ್ಪರ್ಧಿ ಎನಿಸಿಕೊಂಡಿದ್ದ ದೀಪಿಕಾ ಅವರನ್ನು ಕೆಲ ವಾರಗಳ ಹಿಂದೆ ಫಿನಾಲೆಯ ಸ್ಪರ್ಧಿಗಳಲ್ಲಿ ಒಬ್ಬರು ಎನ್ನಲಾಗುತ್ತಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ದೀಪಿಕಾ ದಾಸ್ ಅವರ ಕಂಟೆಂಟ್ಗಳನ್ನು ಹೆಚ್ಚಾಗಿ ತೋರಿಸುತ್ತಿಲ್ಲ. ಅದರಲ್ಲೂ ತುಟಿಗೆ ಪೆಟ್ಟು ಮಾಡಿಕೊಂಡಾಗಿನಿಂದ ಸ್ವಲ್ಪ ಮಾತು ಕಡಿಮೆ ಮಾಡಿದ್ದಾರೆ. ಇನ್ನು ಇಂದಿನ ಎಲಿಮಿನೇಷನ್ನಲ್ಲಿ ಕೊನೆಯ 2 ಸ್ಪರ್ಧಿಗಳಲ್ಲಿ ದೀಪಿಕಾ ಒಬ್ಬರಾಗಿದ್ದು ನಿಜಕ್ಕೂ ಆಶ್ಚರ್ಯ. ಅದರಲ್ಲೂ ಕೊನೆಯ ಗಳಿಗೆಯಲ್ಲಿ ಸುದೀಪ್ ಅವರು ಪ್ರಿಯಾಂಕಾ ಹಾಗೂ ದೀಪಿಕಾ ಅವರಲ್ಲಿ ಯಾರೊಬ್ಬರು ಮನೆಯಲ್ಲಿ ಇರಬೇಕು ಎಂದು ಸದಸ್ಯರನ್ನು ಪ್ರಶ್ನೆ ಮಾಡಿದಾಗ ಶೈನ್ ಅವರನ್ನು ಸೇರಿದಂತೆ ಎಲ್ಲರೂ ಕೂಡ ಪ್ರಿಯಾಂಕಾ ಅವರೇ ಮನೆಯಲ್ಲಿ ಇರಬೇಕು ಎಂದರು. ಯಾರೊಬ್ಬರು ಕೂಡ ದೀಪಿಕಾ ದಾಸ್ ಅವರು ಇರಲಿ ಎನ್ನಲಿಲ್ಲ. ಸದ್ಯ ನಡೆಯುತ್ತಿರುವ ಘಟನೆಗಳನ್ನು ನೋಡಿದರೆ ವಾರ ಮಧ್ಯೆ ದೀಪಿಕಾ ದಾಸ್ ಅವರನ್ನು ಎಲಿಮಿನೇಟ್ ಮಾಡಿ ಕಳುಹಿಸಿದರೂ ಆಶ್ಚರ್ಯವಿಲ್ಲ. ಆದರೆ ಸಂಪೂರ್ಣ ವೋಟಿಂಗ್ ಪರಿಗಣಿಸಿದರೆ ಬಹುಶಃ ದೀಪಿಕಾ ದಾಸ್ ಅವರಿಗೆ ಭೂಮಿ ಹಾಗೂ ಹರೀಶ್ ರಾಜ್ ಅವರಿಗಿಂತ ಹೆಚ್ಚು ವೋಟ್ ಬರುತ್ತದೆ. ಅದರ ಮೂಲಕ ಸೇಫ್ ಆಗ್ತಾರೋ ಅಥವಾ ಹೆಚ್ಚು ಮನರಂಜನೆಯ ಕಂಟೆಂಟ್ ಕೊಡದ ಕಾರಣ ವಾರದ ಮಧ್ಯೆ ದೀಪಿಕಾ ಅವರನ್ನು ಮನೆಯಿಂದ ಹೊರ ಕಳಿಸುತ್ತಾರೋ ಕಾದು ನೋಡಬೇಕಿದೆ. ಈ ಹಿಂದಿನ ಸೀಸನ್ 1ರಲ್ಲಿ ವಾರ ಮಧ್ಯರಾತ್ರಿಯಲ್ಲಿ ಒಮ್ಮೆ ಎಲಿಮಿನೇಷನ್ ನಡೆದು ಸ್ಪರ್ಧಿಯೊಬ್ಬರನ್ನು ಎಲಿಮಿನೇಟ್ ಮಾಡಲಾಗಿತ್ತು. ಈ ಸೀಸನ್ನಲ್ಲಿಯೂ ಅದೇ ರೀತಿ ಮಂಗಳವಾರ ಎಲಿಮಿನೇಷನ್ ನಡೆಯಬಹುದಾಗಿದ್ದು, ಮೂವರಲ್ಲಿ ಯಾರು ಮನೆಯಿಂದ ಹೊರ ಹೋಗ್ತಾರೋ ಕಾದು ನೋಡಬೇಕಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಈ ಫಿನಾಲೆ ವಿನ್ನರ್ ಯಾರಾಗಬೇಕೆಂದು ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.